ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂಟೆಕ್ ರಾಜ್ಯಾಧ್ಯಕ್ಷರಾಗಿದ್ದಂಥ ಲಕ್ಷ್ಮೀ ವೆಂಕಟೇಶ್ ಸರ್ಗೆ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ಮಹತ್ವದ ಸಭೆ ಆಗಿದೆ, ಸಭೆ ಬಗ್ಗೆ ಹೇಳಿ ಸರ್. ನಮಸ್ಕಾರ. ಇವತ್ತು ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರ ಒಂದು ನಿಯೋಗ ನನ್ನ ಹತ್ರ ಬಂದಿತ್ತು. ಅವ್ರ ಸಮಸ್ಯೆಗಳನ್ನೆಲ್ಲ ಹೇಳಿದ್ದಾರೆ. ಇವತ್ತೆಲ್ಲ ಕೇಳಿ ಅದಕ್ಕೆ ಒಂದು ಪರಿಹಾರ ಕೊಡ್ತೀನಿ ಅಂತೇಳಿ ಮತ್ತು ಅವ್ರಿಗೆ ಬಿಟ್ಟಿದ್ದೆ ಇವತ್ತೊಂದು ಸಮಿತಿನ ಮತ್ತು ಒಂದು ಯೂನಿಯನ್ನ ಪದಾಧಿಕಾರಿಗಳನ್ನ ನೇಮಿಸ್ಕೊಳ್ಳಿ ಅಂತೇಳಿ ಅವರ ತೀರ್ಮಾನ ಮಾಡಿ ಹೊಸ ಪದಾಧಿಕಾರಿಗಳು ನೇಮಿಸಿದ್ದಾರೆ. ಅದಕ್ಕೆ ನಾನು ಅನುಮೋದನೆ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಅವ್ರ ಪರವಾಗಿ ನಿಂತ್ಕೊಂಡು INTUC KSTDC ಪರವಾಗಿ ಮತ್ತು ಏರ್ಪೋರ್ಟ್ ಟ್ಯಾಕ್ಸಿ ಎಲ್ಲ ಚಾಲಕರ ಪರವಾಗಿ ನಿಂತ್ಕೊಂಡು ಅವ್ರದ್ದು ಯಾವುದೇ ಕುಂದುಕೊರತೆ ಇರಲಿ ಅದನ್ನು ಬಗೆಹರಿಸ್ಕೊಡ್ತೀನಿ ಅನ್ನೋ ಒಂದು ಭರವಸೆ ನಾನು ಕೊಟ್ಟಿದ್ದೀನಿ. ಅದನ್ನು ನಾನು ಈಡೇರಿಸ್ತೀನಿ ಅನ್ನೋ ಒಂದು ಧೈರ್ಯ ನನಗಿದೆ ಮತ್ತು ಇವರೆಲ್ಲ ಸಹಕಾರ ನನಗಿದೆ. ನಾನು ಇವತ್ತಿನ ಮುಖಾಂತರ ತಿಳಿಸೋದೇನೆಂದರೆ 27ನೇ ತಾರೀಕು ರಾಜ್ಯ ಮಟ್ಟದ ಒಂದು ಸಮಾವೇಶ ಭಾರತ್ ಜೋಡೋ ಭವನದಲ್ಲಿದೆ ಬೆಳಿಗ್ಗೆ 10:30ಗೆ. ಅದಕ್ಕೆ ಎಲ್ಲ ಚಾಲಕರಿಗೂ ನಾನು ಮನವಿ ಮಾಡಿಕೊಂಡು ತಾವು ದಯವಿಟ್ಟು ಬಂದು ಅವತ್ತಿನ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಜೊತೆ ಇರಬೇಕಂದ್ರೆ ನಾವು ಜೊತೆಯಲ್ಲಿರ್ತೀವಿ. ನೀವೆಲ್ಲರೂ ನಮಗೆ ಕೈ ಜೋಡಿಸಿ ಆವತ್ತಿನ ದಿವಸ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಆವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಮಾನ್ DK ಶಿವಕುಮಾರ್ ಅವರು, ಆಲ್ ಇಂಡಿಯಾ ಪ್ರೆಸಿಡೆಂಟ್ ಸಂಜೀವ್ ರೆಡ್ಡಿ ಅವರು ಮತ್ತು ಖರ್ಗೆ ಸಾಹೇಬರು ಮತ್ತು ಎಲ್ಲ ಪದಾಧಿಕಾರಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಲಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದೆ ಎಲ್ಲರಿಗೂ.